ವಿಸ್ಮಯ ಕನ್ನಡ ಚಾನೆಲ್ಗೆ ಸ್ವಾಗತ. ಸ್ನೇಹಿತರೆ, ಪ್ರಪಂಚದ ಅತ್ಯಂತ ಹಳೆಯ ನಾಗರಿಕತೆ ಯಾವುದು ಹೇಳಿ? ಎಲ್ಲರ ಉತ್ತರ ಈಜಿಪ್ಟ್ ನಾಗರಿಕತೆ ಎಂದೇ ಬರುತ್ತದೆ. ಈ ನಾಗರಿಕತೆಯನ್ನು 5000 ವರ್ಷಗಳಷ್ಟು ಹಳೆಯದು ಎಂದು ಹೇಳಲಾಗುತ್ತದೆ. ಮೆಸೊಪೊಟೇಮಿಯಾ, ಚೀನಾ, ಗ್ರೀಸ್, ರೋಮ್ ಈ ಎಲ್ಲ ನಾಗರಿಕತೆಗಳಿಗಿಂತಲೂ ಹಳೆಯ ನಾಗರಿಕತೆ ಈಜಿಪ್ಟ್ನದೆಂದು ಹೇಳಲಾಗುತ್ತದೆ. ಆದರೆ ಈಜಿಪ್ಟ್ ನಾಗರಿಕತೆಗಿಂತಲೂ ಹಳೆಯ ನಾಗರಿಕತೆ ಒಂದಿತ್ತು, ಅದುವೇ ಹರಪ್ಪ ನಾಗರಿಕತೆ. ಸ್ನೇಹಿತರೆ, ಹರಪ್ಪ ಮೊಹೆಂಜೊದಾರೋ ಈ ನಾಗರಿಕತೆಯು 9000 ವರ್ಷಕ್ಕೂ ಹಳೆಯದೆಂದು ಇತ್ತೀಚೆಗೆ ದೊರೆತ ಸಾಕ್ಷಿಗಳಿಂದ ತಿಳಿದು ಬಂದಿದೆ. ಹಾಗಾದರೆ ಭಾರತದಲ್ಲಿ ಎಲ್ಲ ನಾಗರಿಕತೆಗಳಿಗಿಂತಲೂ ಮೊದಲು ನಾಗರಿಕತೆ ಹುಟ್ಟಿತ್ತೇ? ಅದಕ್ಕೂ ಇನ್ನೂ ಮುಂದೆ ಹೋಗಿ ಭಾರತ ಉಪಖಂಡಕ್ಕೆ ಮಾನವನ ಪ್ರವೇಶ ಯಾವಾಗ ಆಗಿತ್ತು? ಈ ಎಲ್ಲ ಪ್ರಶ್ನೆಗಳಿಗೂ ಕುತೂಹಲಕಾರಿ ಉತ್ತರ ಹೊಂದಿದೆ. ಅದೇನೆಂದು ತಿಳಿಯೋಣ ಬನ್ನಿ. ಸ್ನೇಹಿತರೆ, ಮಾನವನ ನಾಗರಿಕತೆ, ವಲಸೆ ಈ ಕುರಿತಾಗಿ ನಮಗೆ ಇತಿಹಾಸದಿಂದ ತಿಳಿಯುತ್ತದೆ. ಈ ಇತಿಹಾಸವನ್ನು ಉತ್ಖನನದಿಂದ ದೊರೆಯುವ ಸಾಕ್ಷಿಗಳಿಂದ ನಿರ್ಧರಿಸಲಾಗುತ್ತದೆ. ಆ ಎಲ್ಲ ಅವಶೇಷಗಳ ಕಾಲವನ್ನು ಪತ್ತೆ ಹಚ್ಚುವುದರ ಮುಖೇನ ಅದು ಎಷ್ಟು ಹಳೆಯದು ಎಂದು ಹೇಳಲಾಗುತ್ತದೆ. ಅಷ್ಟೇ ಅಲ್ಲದೆ ಇನ್ನೊಂದು ವಿಧಾನದಿಂದಲೂ ಮಾನವನ ಪೂರ್ವಜರ ಬಗ್ಗೆ ತಿಳಿಯಲಾಗುತ್ತದೆ. ಅದುವೇ ಪಾಪ್ಯುಲೇಷನ್ ಜೆನೆಟಿಕ್ಸ್. ಹೌದು ಸ್ನೇಹಿತರೆ, ಜೆನೆಟಿಕ್ಸ್ ಇಂಜಿನಿಯರಿಂಗ್ನ ಸಹಾಯದಿಂದ ಮಾನವರ ಆನುವಂಶಿಕ ಸರಪಳಿಯನ್ನು ನೋಡಬಹುದು. ಭಾರತದಲ್ಲಿರುವ ಜನಗಳ ಆನುವಂಶಿಕ ಸರಪಳಿಯನ್ನು ನೋಡಿದಾಗ ತಿಳಿದು ಬಂದ ಆಶ್ಚರ್ಯಕರ ಸಂಗತಿ ಏನಾಗಿತ್ತೆಂದರೆ, ಇಲ್ಲಿರುವ ಜನಗಳು ಈ ದೇಶದಲ್ಲಿ 55,000 ವರ್ಷಗಳಿಂದ ವಾಸಿಸುತ್ತಿದ್ದಾರೆ ಎಂಬುದು. ಈ ಜೆನೆಟಿಕ್ ಲೀನೇಜನ್ನು ಹ್ಯಾಪ್ಲೋಗ್ರೂಪ್ ಎಫ್ ಎಂದು ಕರೆಯಲಾಗಿದೆ. ಈ ಹ್ಯಾಪ್ಲೋಗ್ರೂಪ್ ಎಫ್ ಪೂರ್ವಜರನ್ನು ಹೊಂದಿರುವ DNA ಪ್ರಪಂಚದ 90% ಜನರಲ್ಲಿ ಕಂಡುಬರುತ್ತದೆ. ಅಂದರೆ ಆಫ್ರಿಕಾ ದೇಶಗಳಲ್ಲದೆ ಇತರ ದೇಶಗಳಲ್ಲಿ ಇರುವವರೆಲ್ಲರ ಪೂರ್ವಿಕರ ಜೆನೆಟಿಕ್ ಲೀನೇಜ್ ಒಂದೇ ಆಗಿದೆ ಮತ್ತು ಅದು ಭಾರತದಲ್ಲಿ ಶುರುವಾಗಿತ್ತು. ಅಂದರೆ ಇಲ್ಲಿ ನಮಗೆ ತಿಳಿದು ಬರುವ ಸಂಗತಿ ಏನೆಂದರೆ, ಆಫ್ರಿಕಾ ಖಂಡದಲ್ಲಿ ಮಾನವ ಹುಟ್ಟಿ ಅಲ್ಲಿಂದ ಬೇರೆ ಕಡೆಗೆ ವಲಸೆ ಹೋಗಿದ್ದೇನೋ ನಿಜ, ಆದರೆ ಅಷ್ಟೇ ಪ್ರಬಲವಾದ ಒಂದು ವಲಸೆ ಭಾರತದಿಂದ ಕೂಡ ಪ್ರಾರಂಭವಾಗಿತ್ತು ಎನ್ನುವುದು. ಹಾಗಾದರೆ ಭಾರತಕ್ಕೆ ಬಂದ ಜನ ಎಲ್ಲಿಯವರು? ಇವರು ಭಾರತದಲ್ಲೇ ಹುಟ್ಟಿದವರೇ ಅಥವಾ ಬೇರೆಡೆಯಿಂದ ಬಂದವರೇ? ಸ್ನೇಹಿತರೆ, ಮೊದಲು ಮಾನವ ಎಂಬ ಪ್ರಾಣಿ ಜನ್ಮ ತಾಳಿದ್ದೇ ಆಫ್ರಿಕಾದಲ್ಲಿ. 75,000 ವರ್ಷಗಳ ಹಿಂದೆ ಆಫ್ರಿಕಾದಿಂದ ಹೊರಟ ಮಾನವನ ಪಂಗಡವೊಂದು ಭಾರತಕ್ಕೆ ಬಂದಿತ್ತು. ನಮ್ಮ ಪೂರ್ವಜರು ಆಫ್ರಿಕಾದಿಂದ ಬಂದವರೇ. ಆದರೆ ಆ ನಂತರ ನಮ್ಮ ದೇಶದಿಂದಲೇ ಪ್ರಪಂಚದ ಎಲ್ಲ ಕಡೆಗೂ ಮನುಷ್ಯರು ವಲಸೆ ಹೋಗಲಾರಂಭಿಸಿದರು. ಸ್ನೇಹಿತರೆ, ಹರಪ್ಪ ನಾಗರಿಕತೆಯಲ್ಲಿ ನಮಗೆ ದೊರೆತಿರುವ ಅತ್ಯಂತ ಹಳೆಯ ಅವಶೇಷವೇನೆಂದರೆ ಹರಿಯಾಣದ ಬಿರಾನಾ ಎಂಬ ಆರ್ಕಿಯಾಲಜಿಕಲ್ ಸೈಟ್. ಇದರ ಕಾರ್ಬನ್ ಡೇಟಿಂಗ್ ಮಾಡಿದಾಗ ಇದು 9500 ವರ್ಷ ಹಳೆಯದೆಂದು ತಿಳಿಯುತ್ತದೆ. ಇಲ್ಲಿನ ಆರ್ಟಿಫ್ಯಾಕ್ಟ್ಗಳಲ್ಲಿ ಹಲವಾರು ಸ್ತ್ರೀಯರ ಪ್ರತಿಮೆಗಳಲ್ಲಿ ಹಣೆಯಲ್ಲಿ ಕುಂಕುಮವಿರುವುದು ಕಂಡುಬಂದಿದೆ. ಅಂದರೆ ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಹಣೆಗೆ ಕುಂಕುಮ ಇಡುವ ಪದ್ಧತಿ ಇಂದು ನಿನ್ನೆಯದಲ್ಲ, 9500 ವರ್ಷಗಳಿಂದಲೂ ನಡೆದುಕೊಂಡು ಬಂದ ಪದ್ಧತಿಯಾಗಿದೆ. ಹರಪ್ಪ ಕಾಲದ ಶಿವಲಿಂಗಗಳು ಅಲ್ಲಿ ದೊರೆತಿವೆ. ಇದನ್ನು ಕಂಡಾಗ ನಮಗನಿಸುವುದೇನೆಂದರೆ, ಒಂದು ನಿರಂತರವಾಗಿ ನಡೆದುಕೊಂಡು ಬಂದ ಸಂಸ್ಕೃತಿಯ ಭಾಗವಾಗಿಯೇ ನಾವಿಂದು ಇದ್ದೇವೆ ಎಂದು. ಆ ಕಾಲದ ಸಂಸ್ಕೃತಿ ಆಚರಣೆಗಳು ನಮ್ಮ ಇತಿಹಾಸ ಇಂದು ನಿನ್ನೆಯದಲ್ಲ, ಅದೊಂದು ನಿರಂತರವಾಗಿ ಸಾಗಿ ಬಂದ ನಾಗರಿಕತೆಯಾಗಿದೆ ಎಂಬುದನ್ನು ಸಾಬೀತುಪಡಿಸುತ್ತದೆ. ಪ್ರಪಂಚದ ಎಲ್ಲ ನಾಗರಿಕತೆಗಳು ಕೆಲವೊಂದು 1000 ವರ್ಷಗಳವರೆಗೆ ಇದ್ದು ಆ ನಂತರ ಅವನತಿ ಹೊಂದುತ್ತವೆ. ಆದರೆ ನಮ್ಮ ಭಾರತೀಯ ಸಂಸ್ಕೃತಿ ನಾಶ ಹೊಂದಿಲ್ಲ. ಹರಪ್ಪ ನಾಗರಿಕತೆಯಲ್ಲಿ ಸುಸಜ್ಜಿತ ವೆಲ್ ಪ್ಲಾನ್ಡ್ ನಗರಗಳು, ಅಲ್ಲಿನ ಡ್ರೈನೇಜ್ ಸಿಸ್ಟಮ್ಗಳು ತುಂಬ ಆಧುನಿಕವಾಗಿದ್ದವು ಎಂಬುದನ್ನು ನೀವೆಲ್ಲ ಕೇಳಿದ್ದೀರಿ. ಇಲ್ಲಿ ಬಹುಮಹಡಿ ಕಟ್ಟಡಗಳು ಕೂಡ ಕಟ್ಟಲ್ಪಟ್ಟಿದ್ದವು. ಇತ್ತೀಚೆಗೆ ದೊರೆತ 2 ಅಸ್ಥಿಪಂಜರಗಳನ್ನು ಪರೀಕ್ಷಿಸಿದಾಗ ಇವುಗಳು ಅನ್ಯ ದೇಶಗಳ ವ್ಯಕ್ತಿಗಳದ್ದೆಂದು ತಿಳಿಯುತ್ತದೆ. ಅಂದರೆ ಆ ಕಾಲದಲ್ಲಿ ಬೇರೆ ಪ್ರದೇಶಗಳ ಜನರು ಇಲ್ಲಿನ ಶ್ರೀಮಂತಿಕೆ, ಇಲ್ಲಿನ ನಗರೀಕರಣ, ಹಾಗೆಯೇ ಜನರ ಜೀವನವನ್ನು ಕಂಡು ಮರುಳಾಗಿ ಇಲ್ಲಿ ವಾಸಿಸಲು ಬರುತ್ತಿದ್ದರು. ಸ್ನೇಹಿತರೆ, ಇಷ್ಟೆಲ್ಲ ಚಟುವಟಿಕೆಗಳು ಭಾರತದಲ್ಲಿ ಆಗುತ್ತಿರುವಾಗ ಬೇರೆ ದೇಶಗಳಲ್ಲಿ ಏನೆಲ್ಲ ನಡೆಯುತ್ತಿತ್ತು ಮತ್ತು ಜನರು ಹೇಗೆ ಜೀವಿಸುತ್ತಿದ್ದರು ಎಂಬ ಪ್ರಶ್ನೆ ಈಗ ನಿಮ್ಮಲ್ಲಿ ಮೂಡಿರಬಹುದು. 9500 ವರ್ಷಗಳ ಹಿಂದೆ ಶುರುವಾದ ಹರಪ್ಪ ನಾಗರಿಕತೆಯು ಉಚ್ಚಾಯ ಸ್ಥಿತಿಯಲ್ಲಿದ್ದ 5000 ವರ್ಷಗಳ ಹಿಂದಿನ ಸಮಯದಲ್ಲಿ ಚೀನಾದಲ್ಲಿ ನಾಗರಿಕತೆ ಪ್ರಾರಂಭವೇ ಆಗಿರಲಿಲ್ಲ.
ಯುರೋಪ್ನಲ್ಲಂತೂ ಜನರು ಶಿಲಾಯುಗದಲ್ಲೇ ಬದುಕುತ್ತಿದ್ದರು. ಈಜಿಪ್ಟ್ನ ನಾಗರಿಕತೆ ಆಗಷ್ಟೇ ಶುರುವಾಗಿತ್ತು. ಇದರಿಂದಾಗಿ ಇಂಡಿಯನ್ ಸಿವಿಲೈಸೇಷನ್ ಅತ್ಯಂತ ಹಳೆಯ ಮತ್ತು ಇಂದಿಗೂ ಜೀವಂತವಾಗಿರುವ ಸಿವಿಲೈಸೇಷನ್ ಆಗಿದೆ. ಸ್ನೇಹಿತರೆ, ಪ್ರಪಂಚದ ಅತ್ಯಂತ ಹಳೆಯ ಬರವಣಿಗೆ ಯಾವುದೆಂದರೆ ಋಗ್ವೇದ ಎಂದು ಹೇಳಿರುವುದನ್ನು ನೀವು ಕೇಳಿರಬಹುದು. ನಮ್ಮ ಪಠ್ಯಪುಸ್ತಕಗಳಲ್ಲಿ ಋಗ್ವೇದ ಹೆಚ್ಚೆಂದರೆ 3000 ವರ್ಷ ಹಳೆಯದು ಎಂದು ಹೇಳಲಾಗುತ್ತದೆ. ಆದರೆ ಇತ್ತೀಚೆಗಿನ ಸಂಶೋಧನೆಯ ಪ್ರಕಾರ ಋಗ್ವೇದ ಇನ್ನೂ ಹಳೆಯದು. ಋಗ್ವೇದದಲ್ಲಿ ಸರಸ್ವತಿ ನದಿಯ ಉಲ್ಲೇಖವಾಗಿದೆ. ಇದು ಹಿಮಾಲಯದಲ್ಲಿ ಹುಟ್ಟಿ ಪಂಜಾಬ್, ಹರಿಯಾಣ, ಸಿಂಧ್ ಪ್ರಾಂತ್ಯ, ಗುಜರಾತ್ನ ಮೂಲಕ ಸಮುದ್ರ ಸೇರುತ್ತಿತ್ತು. ಈಗ ಈ ನದಿ ಅಸ್ತಿತ್ವದಲ್ಲಿ ಇಲ್ಲ. ಈ ನದಿ ಹರಿದಿರುವ ದಾರಿ ಭೂಗರ್ಭದಲ್ಲಿ ಹುದುಗಿ ಹೋಗಿದೆ. ನೇಚರ್ ಎನ್ನುವ ಸೈನ್ಸ್ ಜರ್ನಲ್ನಲ್ಲಿ ಸರಸ್ವತಿ ನದಿಯ ಕುರಿತ ಸಂಶೋಧನಾ ವರದಿಗಳು ಪ್ರಕಟವಾಗಿತ್ತು. ಇದರಲ್ಲಿ ಹೇಳಿದಂತೆ ಬೃಹತ್ತಾಗಿ ಹರಿಯುತ್ತಿದ್ದ ಈ ನದಿ ಕ್ರಿಸ್ತಪೂರ್ವ 6000 ಸುಮಾರಿಗೆ ತನ್ನ ಪ್ರಭಾವವನ್ನು ಕಳೆದುಕೊಳ್ಳಲಾರಂಭಿಸಿತು. ಅಂದರೆ ಇಂದಿಗೆ 8000 ವರ್ಷಗಳ ಹಿಂದೆಯೇ ಸರಸ್ವತಿ ನದಿಯ ಅಬ್ಬರ ಇಳಿಯಲಾರಂಭಿಸಿತ್ತು ಮತ್ತು ಅದು ಇಂಗಲಾರಂಭಿಸಿತ್ತು. ಹಾಗಿದ್ದ ಮೇಲೆ ಋಗ್ವೇದದಲ್ಲಿ ಸರಸ್ವತಿ ನದಿಯ ಉಲ್ಲೇಖವಾಗಿರುವುದನ್ನು ನೋಡಿದರೆ ಮತ್ತು ಆ ನದಿಯಲ್ಲಿ ಉಂಟಾಗುತ್ತಿದ್ದ ಭಾರೀ ಪ್ರವಾಹ, ರೌದ್ರ, ಭಯಂಕರ ಬೃಹತ್ ನದಿಯೆಂದು ವರ್ಣಿಸಿರುವುದನ್ನು ನೋಡಿದರೆ ಋಗ್ವೇದ ಖಂಡಿತ 3000 ವರ್ಷಗಳ ಹಿಂದೆ ರಚನೆಯಾದುದಲ್ಲ, ಅದು ಇನ್ನೂ ಹಳೆಯದು ಎಂಬುದು ಗೊತ್ತಾಗುತ್ತದೆ. ಸ್ನೇಹಿತರೆ, ಪ್ರಪಂಚದಲ್ಲಿರುವ ಭಾಷೆಗಳು ಹೆಚ್ಚೆಂದರೆ 3ರಿಂದ 4000 ವರ್ಷ ಹಳೆಯದು. ಆದರೆ ಋಗ್ವೇದ ಬರೆದಿರುವ ಸಂಸ್ಕೃತ ಭಾಷೆ ಕಡಿಮೆ ಎಂದರೂ 8000 ವರ್ಷ ಹಳೆಯದೆಂದು ತಿಳಿಯುತ್ತದೆ. ಉತ್ತರದ ಸಿಂಧೂ ನದಿಯ ದಡದಲ್ಲಿ ನಾಗರಿಕತೆ ಹುಟ್ಟಿದ್ದಾಗ ನಮ್ಮ ದಕ್ಷಿಣ ಭಾರತದಲ್ಲಿ ಏನಾಗಿತ್ತು ಎಂಬುದರ ಬಗ್ಗೆ ಕುತೂಹಲ ನಿಮಗೂ ಇರಬಹುದು. ಇತಿಹಾಸ ತಜ್ಞರೊಬ್ಬರ ಪ್ರಕಾರ ಭಾರತದಲ್ಲಿ ಉತ್ಖನನ ನಡೆಯಲು ಇನ್ನೂ 99% ಬಾಕಿ ಇದೆಯಂತೆ. ಅಂದರೆ ನಮಗೆ ಬ್ರಿಟಿಷರ ಕಾಲದಲ್ಲಿ ಶೋಧವಾಗಿದ್ದ ಹರಪ್ಪ, ಮೊಹೆಂಜೊದಾರೋ ನಾಗರಿಕತೆ ಬಗ್ಗೆ ಮಾತ್ರ ತಿಳಿದಿದೆ. ಉಳಿದಂತೆ ಭಾರತದ ಉಳಿದ ಕಡೆಗಳಲ್ಲಿಯೂ ಉತ್ಖನನ ನಡೆದರೆ ಇನ್ನೂ ಹೆಚ್ಚಿನ ಸಂಗತಿಗಳು ತಿಳಿಯಬಹುದು. ಉತ್ತರ ಪ್ರದೇಶದಲ್ಲಿ, ಬಂಗಾಳದಲ್ಲಿ ಹರಪ್ಪ ಕಾಲದ ಅವಶೇಷಗಳು ಈಗಾಗಲೇ ದೊರೆತಿವೆ. ಹಾಗೆಯೇ ದಕ್ಷಿಣದಲ್ಲಿಯೂ ಕೆಲವೊಂದು ಅವಶೇಷಗಳು ಸಮುದ್ರದೊಳಗಡೆ ದೊರೆತಿವೆ. ಗುಜರಾತ್ನ ದ್ವಾರಕಾ ನಗರ ಸಮುದ್ರದಾಳದಲ್ಲಿ ದೊರೆತಿರುವುದು ಕೂಡ ಹರಪ್ಪ ನಾಗರಿಕತೆಯ ಕಾಲದ ನಗರವೇ ಆಗಿದೆ. ಮಹಾಭಾರತದಲ್ಲಿ ಉಲ್ಲೇಖವಾಗಿರುವಂತೆ ದ್ವಾರಕಾ ನಗರವು ಭಾರೀ ಭೂಕಂಪವೊಂದಕ್ಕೆ ತತ್ತರಿಸಿ ಸಮುದ್ರದಲ್ಲಿ ಮುಳುಗಿ ಹೋಗಿತ್ತು. ಇದನ್ನು ಅರ್ಜುನನು ಕಣ್ಣಾರೆಯಾಗಿ ಕಂಡಿದ್ದನು. ಅದೇ ನಗರದ ಅವಶೇಷಗಳು ಇಂದು ಸಮುದ್ರದಾಳದಲ್ಲಿ ಕಂಡುಬಂದಿವೆ. ರಾಮಾಯಣದ ರಾಮಸೇತುವಿನ ಅವಶೇಷಗಳು ಈಗಲೂ ಉಳಿದಿರುವುದು ಮತ್ತು ಇದೊಂದು ಮಾನವ ನಿರ್ಮಿತ ಸೇತುವೆ ಎಂದು ಸಾಬೀತಾಗಿರುವುದು ಕೂಡ ನಮ್ಮ ದೇಶದ ನಾಗರಿಕತೆ ಎಷ್ಟು ಹಿಂದಿನದೆಂಬುದನ್ನು ತಿಳಿಸುತ್ತದೆ. ಸ್ನೇಹಿತರೆ, ನಾವು ಶಾಲೆಯ ಪಠ್ಯಪುಸ್ತಕಗಳಲ್ಲಿ ಓದಿದಂತೆ ಯುರೋಪ್ನಿಂದ ಬಂದ ಬಿಳಿ ಚರ್ಮದ ಆರ್ಯರು ದ್ರಾವಿಡರನ್ನು ದಕ್ಷಿಣ ಭಾರತಕ್ಕೆ ಓಡಿಸಿ ಉತ್ತರ ಭಾರತದಲ್ಲಿ ನೆಲೆ ಕಂಡುಕೊಂಡರು ಎನ್ನಲಾಗಿತ್ತು. ಆನಂತರ ಅದನ್ನೇ ಆರ್ಯರ ಆಕ್ರಮಣವಲ್ಲ, ಆರ್ಯರ ವಲಸೆ ಎಂದು ಬದಲಿಸಲಾಗಿತ್ತು. ಇದೆಲ್ಲ ಬ್ರಿಟಿಷರು ಬರೆದ ಇತಿಹಾಸವಾಗಿತ್ತು. ಹಿಂದೂ ಧರ್ಮ ಮತ್ತು ಸಂಸ್ಕೃತ ಭಾಷೆ ಇವೆಲ್ಲ ಆರ್ಯರೇ ಪ್ರಾರಂಭಿಸಿದ್ದು ಎಂದು ನಂಬಿಸಲಾಗಿತ್ತು. ಜೆನೆಟಿಕ್ ಇಂಜಿನಿಯರಿಂಗ್ನಲ್ಲಿ ನಡೆದ ಶೋಧದ ಪ್ರಕಾರ ಹ್ಯಾಪ್ಲೋಗ್ರೂಪ್ ಎಫ್ ಎಂಬ ಆನುವಂಶಿಕ ತಳಿಯು ಭಾರತದಲ್ಲಿ ಮತ್ತು ಯುರೋಪ್ನಲ್ಲಿ ಹೆಚ್ಚಾಗಿ ಕಂಡುಬರುತ್ತದೆ. ಇದರ ಮೂಲ ಭಾರತದಲ್ಲಿದೆ ಎಂದು ಸಂಶೋಧನೆಗಳು ಹೇಳುತ್ತಿವೆ. ಅಂದರೆ ಇದರರ್ಥ ಭಾರತದಲ್ಲಿದ್ದ ಜನಗಳೇ ಯುರೋಪ್ನತ್ತ ವಲಸೆ ಹೋಗಿದ್ದರು ಎನ್ನುವುದು ಸಾಬೀತಾಗುತ್ತದೆಯೇ ವಿನಃ ಭಾರತಕ್ಕೆ ಯುರೋಪಿಯನ್ನರು ಬಂದು ನೆಲೆಸಿದ್ದಲ್ಲ ಎಂಬುದು. ನಮ್ಮ ದೇಶದಲ್ಲಿರುವ ಉತ್ತರ ಭಾರತ, ದಕ್ಷಿಣ ಭಾರತ, ಪಶ್ಚಿಮ, ಪೂರ್ವ ಯಾವುದೇ ಭಾಗದಲ್ಲಿರುವ ಜನರ ಆನುವಂಶಿಕ ತಳಿಯ ಅಧ್ಯಯನ ಮಾಡಿದಾಗ ಎಲ್ಲವೂ ಒಂದೇ ಆಗಿರುವುದು ಕಂಡುಬರುತ್ತದೆ. ಚರ್ಮದ ಬಣ್ಣದಲ್ಲಿ ವ್ಯತ್ಯಾಸವಿದ್ದರೂ ಕೂಡ ಭಾರತದ ಉಪಖಂಡದಲ್ಲಿರುವ ಎಲ್ಲ ಜನರ ಜೆನೆಟಿಕ್ ಒಂದೇ ಆಗಿದೆ. ಎಲ್ಲರ ಆನುವಂಶಿಕ ಮೂಲವೂ ಕೂಡ ಇಲ್ಲಿಯೇ ಆಗಿದೆ ಎಂಬುದು ತಿಳಿದು ಬಂದಿದೆ. ಈ ಎಲ್ಲ ಸಾಕ್ಷಿಗಳಿಂದ ಭಾರತಕ್ಕೆ ಹೊರಗಿನವರ ಆಕ್ರಮಣವಾಗಲಿ ವಲಸೆಯಾಗಲಿ ಆಗಿರಲಿಲ್ಲ. ಬದಲಾಗಿ ಭಾರತದಲ್ಲಿದ್ದ ಜನರೇ ಬೇರೆ ಕಡೆಗಳಿಗೆ ವಲಸೆ ಹೋಗಿದ್ದರು ಎನ್ನುವುದು ತಿಳಿಯುತ್ತದೆ. ಸ್ನೇಹಿತರೆ, ಫ್ರಾನ್ಸ್ನಲ್ಲಿ ರೊಮಾನಿ ಜನಾಂಗದವರು ಕಾಲಿಸಾರ ಎಂಬ ದೇವಿಯನ್ನು ಪೂಜಿಸುತ್ತಾರೆ. ವರ್ಷದಲ್ಲಿ 1 ಬಾರಿ ಇವರು ಆ ಕಪ್ಪು ಬಣ್ಣದ ದೇವಿಯ ಮೂರ್ತಿಯನ್ನು ಸಮುದ್ರದಲ್ಲಿ ಮುಳುಗಿಸಿ ಮತ್ತೆ ತೆಗೆದುಕೊಂಡು ಬರುತ್ತಾರೆ. ಹಿಂದೂ ಸಂಪ್ರದಾಯದ ಕಾಳಿ ದೇವಿಯ ಆರಾಧನೆಯೇ ಇದಾಗಿದೆ ಎಂದು ಹೇಳಲಾಗಿದೆ. ಸ್ನೇಹಿತರೆ, ನೀವು ಚೋಳ ಸಾಮ್ರಾಜ್ಯದ ಬಗ್ಗೆ ಪಠ್ಯಪುಸ್ತಕಗಳಲ್ಲಿ ಓದಿದ್ದೀರಿ. ಕ್ರಿಸ್ತಪೂರ್ವ 300ರಿಂದ ಕ್ರಿಸ್ತ ಶಕ 1200ರವರೆಗೆ ಅಂದರೆ 1500 ವರ್ಷಗಳವರೆಗೆ ಚೋಳ ಸಾಮ್ರಾಜ್ಯ ರಾಜ್ಯವಾಳಿತ್ತು.
ಇಷ್ಟು ಸುದೀರ್ಘ ಅವಧಿಯವರೆಗೆ ರಾಜ್ಯವಾಳಿದವರು ಪ್ರಪಂಚದಲ್ಲಿ ಯಾರೂ ಇರಲಿಲ್ಲ. ಈಗಿನ ತಮಿಳುನಾಡಿನಲ್ಲಿ ಆಡಳಿತ ಕೇಂದ್ರವಾಗಿದ್ದ ಚೋಳರ ರಾಜ್ಯ ಇಡೀ ಆಗ್ನೇಯ ಏಷ್ಯಾವನ್ನೇ ತನ್ನ ತೆಕ್ಕೆಗೆ ತೆಗೆದುಕೊಂಡಿತ್ತು. ಶ್ರೀಲಂಕಾ, ಬರ್ಮಾ, ಥೈಲ್ಯಾಂಡ್, ಮಲೇಷ್ಯಾ, ಇಂಡೋನೇಷ್ಯಾ, ಫಿಲಿಪ್ಪೈನ್ಸ್ ಮುಂತಾದ ದೇಶಗಳವರೆಗೂ ಚೋಳರ ಸಾಮ್ರಾಜ್ಯ ವಿಸ್ತಾರವಾಗಿತ್ತು. ಈ ಎಲ್ಲ ದೇಶಗಳಲ್ಲೂ ಹಿಂದೂ ಧರ್ಮದ ಪ್ರಭಾವವಿರುವುದು ನಿಮಗೆಲ್ಲ ಗೊತ್ತಿರಬಹುದು. ಅಲ್ಲಿ ಈಗಲೂ ಹಿಂದೂ ದೇವಸ್ಥಾನಗಳು, ಸಂಸ್ಕೃತ ಗ್ರಂಥಗಳು ದೊರೆಯುತ್ತವೆ. ಇವೆಲ್ಲ ಚೋಳರಾಜರ ಪ್ರಭಾವದಿಂದಾಗಿದೆ. ದಕ್ಷಿಣ ಏಷ್ಯಾದ ಹಲವಾರು ದೇಶಗಳ ಮೂಲಕವಾಗಿ ಹರಿಯುವ ಮಿಕಾಂಗ್ ಎನ್ನುವ ದೊಡ್ಡದಾದ ನದಿಯೊಂದಿದೆ. ಈ ನದಿಯ ಹೆಸರು ಮೂಲವಾಗಿ ಮೀಕಾಂಗ್ಯ ಎಂದಿತ್ತು. ಮೀಕಾಂಗ್ಯ ಎಂದರೆ ಮಾ ಗಂಗಾ ಎಂದಾಗುತ್ತದೆ. ಚೀನಾದಲ್ಲಿ ಕಮ್ಯುನಿಸ್ಟ್ಗಳ ಆಡಳಿತ ಶುರುವಾಗುವವರೆಗೂ ಅಲ್ಲಿ ಭಾರತೀಯರ ಪ್ರಭಾವ ತುಂಬ ಇತ್ತು. ಜಪಾನ್ನಲ್ಲಿ ಬೆನ್ಜಿತೆನ್ ಎನ್ನುವ ದೇವಿಯ ಆರಾಧನೆ ಮಾಡಲಾಗುತ್ತದೆ. ಇದು ಸರಸ್ವತಿ ದೇವಿಯೇ ಆಗಿದೆ. ಹಾಗೆ ಜಪಾನ್ನಲ್ಲಿ ಗಣೇಶನ ಪೂಜೆ ಕೂಡ ಮಾಡಲಾಗುತ್ತದೆ. ಸ್ನೇಹಿತರೆ, ಹಿಂದಿನ ಎಪಿಸೋಡ್ ಒಂದರಲ್ಲಿ ಹೇಳಿದಂತೆ ಬ್ರಿಟಿಷರು ಸೋಷಿಯಲ್ ಇಂಜಿನಿಯರಿಂಗ್ ಮೂಲಕ ಭಾರತದ ಹಿಂದಿನ ಇತಿಹಾಸವನ್ನೇ ಬದಲಿಸಿ ಬರೆದಿದ್ದರು. ನಮ್ಮನ್ನು ಆಳಿದವರು ಹೊರಗಿನವರು, ನಾವು ಏನೂ ಅರಿಯದವರು ಮತ್ತು ನಮ್ಮ ದೇಶದಲ್ಲಿ ಯಾವುದೂ ಸರಿಯಾಗಿರಲಿಲ್ಲ ಎಂಬ ಸಂಗತಿಗಳನ್ನು ದೇಶದ ಜನರ ತಲೆಗಳಲ್ಲಿ ತುಂಬಲಾಗಿತ್ತು. ಬ್ರಿಟಿಷ್ ಶಿಕ್ಷಣ ಪದ್ಧತಿಯಿಂದ ಇದೆಲ್ಲವನ್ನು ಮಾಡಲಾಗಿತ್ತು. ಇಂದು ಯಾವುದೇ ಭಾರತೀಯ ವ್ಯಕ್ತಿ ಫಾರಿನ್ ದೇಶಗಳು, ಅಲ್ಲಿನ ವಸ್ತುಗಳು ಮುಂತಾದ ಬಗ್ಗೆ ನಮ್ಮ ದೇಶವನ್ನು ಹೋಲಿಕೆ ಮಾಡಿ ದೇಶವನ್ನು ಕೀಳಾಗಿ ನೋಡುವ ಮನೋಭಾವನೆಯನ್ನು ಬೆಳೆಸಿಕೊಂಡಿರುವುದನ್ನು ಕಾಣಬಹುದು. ಇದಕ್ಕೆಲ್ಲ ಕಾರಣವೇ ಬ್ರಿಟಿಷರು ತಿದ್ದಿ ಬರೆದ ಇತಿಹಾಸ ಮತ್ತು ಅದನ್ನು ನಮ್ಮವರ ತಲೆಯಲ್ಲಿ ತುಂಬಲು ಪ್ರಯತ್ನಿಸಿದ್ದು. ಆನಂತರ ಬಂದ ಆಡಳಿತ ಕೂಡ ಅದನ್ನೇ ಮುಂದುವರಿಸಿಕೊಂಡೇ ಬಂದುದರಿಂದಾಗಿ ನಾವಿನ್ನೂ ಬದಲಾಗಿಲ್ಲ. ಆದರೆ ವಾಸ್ತವವಾಗಿ ಭಾರತ ಎನ್ನುವುದು ಒಂದು ದೊಡ್ಡ ಮುಂದುವರಿದ ಜನಾಂಗವಾಗಿತ್ತು ಮತ್ತು ಪ್ರಪಂಚದ ಎಲ್ಲ ದೇಶಗಳಿಗೆ ಜ್ಞಾನದ ಪ್ರಸಾರವನ್ನು ಮಾಡಿತ್ತು. ಭಾರತದಲ್ಲಿ ನಳಂದ, ತಕ್ಷಶಿಲಾ, ತಿಲ್ಹಾರ, ಶಾರದಾ ಪೀಠ, ವಿಕ್ರಮಶಿಲಾ, ಉದಂತಪುರಿ ಮುಂತಾದ ದೊಡ್ಡ ದೊಡ್ಡ ವಿಶ್ವವಿದ್ಯಾನಿಲಯಗಳು ಪ್ರಾಚೀನ ಕಾಲದಲ್ಲಿ ಇದ್ದವು ಎಂಬುದನ್ನು ನೀವೆಲ್ಲ ಕೇಳಿದ್ದೀರಿ. ತಕ್ಷಶಿಲಾ ಯೂನಿವರ್ಸಿಟಿಯು ಈಗಿನ ಪಾಕಿಸ್ತಾನದಲ್ಲಿದೆ. ಇದು 2600 ವರ್ಷ ಹಳೆಯ ವಿದ್ಯಾಲಯವಾಗಿದೆ. ನಳಂದ ವಿಶ್ವವಿದ್ಯಾನಿಲಯಕ್ಕೆ ಬಕ್ತಿಯಾರ್ ಖಿಲ್ಜಿ ದಾಳಿ ಮಾಡಿ ಅದನ್ನು ಸುಟ್ಟು ಹಾಕುತ್ತಾನೆ. ಇಲ್ಲಿನ ಬೃಹತ್ ಲೈಬ್ರರಿಗೂ ಬೆಂಕಿ ಕೊಡುತ್ತಾನೆ. ಇದು ಸಂಪೂರ್ಣವಾಗಿ ಉರಿದು ಹೋಗಲು ಕೆಲವು ತಿಂಗಳುಗಳೇ ಬೇಕಾಯಿತಂತೆ. ಸ್ನೇಹಿತರೆ, ಜ್ಞಾನದ ಮೂಲ ಭಾರತದಲ್ಲಿ ಅಗಾಧವಾಗಿತ್ತು. ಹಾಗಿದ್ದ ಮೇಲೆ ನೀವೇ ಊಹಿಸಿ ಭಾರತದ ನಾಗರಿಕತೆಯ ಸ್ತರ ಮತ್ತು ಜ್ಞಾನ ಯಾವ ಮಟ್ಟದಲ್ಲಿದ್ದಿರಬಹುದೆಂದು. ಸ್ನೇಹಿತರೆ, ನಿಮಗೆ ಗೊತ್ತಿರಬಹುದು, ಬೋಧಿಧರ್ಮನ್ ಎಂಬ ದಕ್ಷಿಣ ಭಾರತದ ಗುರುವೊಬ್ಬ ಚೀನಾಗೆ ತೆರಳಿ ಅಲ್ಲಿನ ಜನಗಳಿಗೆ ರಕ್ಷಣಾ ಕಲೆಗಳನ್ನು ಕಲಿಸಿದ್ದನೆಂದು. ಆ ಯೋಗ ಆಧಾರಿತ ಮಾರ್ಷಲ್ ಆರ್ಟ್ ಮುಂದೆ ಕುಂಗ್ ಫು ಎಂದು ಪ್ರಸಿದ್ಧವಾಯಿತು. ಅಲ್ಲಿಂದ ಅದು ಜಪಾನ್ಗೂ ವಿಸ್ತರಿಸಿತ್ತು. ಕರಾಟೆ, ಟೇಕ್ವಾಂಡೋ, ಕುಂಗ್ ಫು ಈ ಎಲ್ಲ ಮಾರ್ಷಲ್ ಆರ್ಟ್ಸ್ಗಳ ಮೂಲವೇ ಭಾರತ. ಬೋಧಿಧರ್ಮನ್ ಇದರ ಜೊತೆಗೆ ಧ್ಯಾನವನ್ನು ಕೂಡ ಅವರಿಗೆ ಹೇಳಿಕೊಟ್ಟಿದ್ದ. ಧ್ಯಾನವನ್ನು ಉಚ್ಚರಿಸಲಾಗದ ಚೀನಿಯರು ಅದನ್ನು ಚಾನ್ ಎಂದು ಕರೆದರು. ಅಲ್ಲಿಂದ ಚಾನ್ ಜಪಾನ್ಗೆ ಪರಿಚಯಗೊಂಡಾಗ ಅವರು ಅದನ್ನು ಝೆನ್ ಎಂದು ಕರೆದರು. ನೀವು ಝೆನ್ ಕಥೆಗಳು, ಬೋಧನೆಗಳನ್ನು ಕೇಳಿರಬಹುದು. ಪ್ರಪಂಚದಾದ್ಯಂತ ಪ್ರಸಿದ್ಧವಾಗಿರುವ ಝೆನ್ ಆಧ್ಯಾತ್ಮದ ಮೂಲವೇ ಭಾರತ. ಸ್ನೇಹಿತರೆ, ಕೊನೆಯದಾಗಿ ನಾವು ಹೇಳುವುದೇನೆಂದರೆ, ನಮ್ಮ ನಾಗರಿಕತೆ ಪ್ರಪಂಚದ ಅತ್ಯಂತ ಹಳೆಯ ನಾಗರಿಕತೆಯಾಗಿದೆ. ಸುಮಾರು 10,000 ವರ್ಷಗಳಿಂದಲೂ ನಮ್ಮ ಸಂಸ್ಕೃತಿ, ಆಚರಣೆಗಳು ಈಗಲೂ ಮುಂದುವರೆದುಕೊಂಡು ಬಂದಿದೆ ಎಂದರೆ ಇದು ನಾಶವಾಗದ, ಸತತವಾಗಿ ಜೀವಂತವಾಗಿರುವ ಏಕೈಕ ನಾಗರಿಕತೆಯಾಗಿದೆ. ನಮ್ಮ ದೇಶದಲ್ಲಿ ಪುರಾತತ್ವ ವಿಭಾಗದಲ್ಲಿ ಏನೂ ಸಂಶೋಧನೆಗಳು ನಡೆಯದೆ ಹಾಗೆಯೇ ಉಳಿದುದರಿಂದಾಗಿ ಎಷ್ಟೋ ಸಂಗತಿಗಳು ಇತಿಹಾಸದ ಗರ್ಭದಲ್ಲಿ ಸೇರಿಕೊಂಡಿವೆ. ತಜ್ಞರೊಬ್ಬರ ಪ್ರಕಾರ ನಮ್ಮ ದೇಶದಲ್ಲಿನ ನಾಗರಿಕತೆಯ ಇತಿಹಾಸ 15,000 ವರ್ಷಗಳಷ್ಟು ಹಿಂದಿನವರೆಗೂ ಹೋಗಬಹುದಂತೆ. 55,000 ವರ್ಷಗಳ ಹಿಂದಿನಿಂದಲೂ ಈ ಭರತ ಭೂಮಿಯಲ್ಲಿ ನೆಲೆ ನಿಂತ ಜನರೇ ಪ್ರಪಂಚದಾದ್ಯಂತ ಪಸರಿಸಿಕೊಂಡಿದ್ದಾರೆ. ಎಲ್ಲರ ಮೂಲವೂ ಭಾರತವೇ. ಮುಂದಿನ ದಿನಗಳಲ್ಲಿ ಭಾರತದಲ್ಲಿ ಇತಿಹಾಸವನ್ನು ತಿಳಿಯುವ ಆಸಕ್ತಿಯು ಅಗಾಧವಾಗಿ ಬೆಳೆದು ಸಂಶೋಧನೆಗಳು ನಡೆದರೆ ಖಂಡಿತವಾಗಿಯೂ ಭಾರತೀಯರು ವಿಶ್ವದಲ್ಲಿಯೇ ಹೆಮ್ಮೆ ಪಡುವಂತಹ ದಿನಗಳು ಬರಬಹುದು. ಇಲ್ಲಿಗೆ ಎಪಿಸೋಡ್ ಮುಗಿಯಲಿದೆ. ಸ್ನೇಹಿತರೆ, ಹೇಗನಿಸ್ತು ಈ ಎಪಿಸೋಡ್ ಎಂಬುದನ್ನು ಕಮೆಂಟ್ನಲ್ಲಿ ಬರೆಯಿರಿ. ಹಾಗೆ ಈ ಎಪಿಸೋಡ್ ನಿಮಗೆ ತುಂಬ ಇಷ್ಟವಾದಲ್ಲಿ ಇದನ್ನು ಎಲ್ಲರೊಂದಿಗೆ ಶೇರ್ ಮಾಡಿ, ಲೈಕ್ ಮಾಡಿ ಮತ್ತು ನಮ್ಮ ಚಾನೆಲ್ಗೆ ನೀವು ಹೊಸಬರಾಗಿದ್ದಲ್ಲಿ ಚಾನೆಲನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡಿ. ವೀಕ್ಷಣೆಗಾಗಿ ಧನ್ಯವಾದಗಳು.